ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಕಾರ್ಯಕ್ರಮ ಅಭಿಮಾನೋತ್ಸವ ಕಾರ್ಯಕ್ರಮದ ಕುರಿತು ಮುಳಬಾಗಿಲಲ್ಲಿ ದಿನ ನಮ್ಮ ಮುಳಬಾಗ್ ಗ್ರಾಮಾಂತರ ಅಧ್ಯಕ್ಷರಾದ ಸುರೇಶ್ ರಾಜ್ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಹಾಗೂ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಸ್ವಾಗತ. ಪತ್ರಕರ್ತರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ದಯವಿಟ್ಟು ಕ್ಷಮೆ ಇರಲಿ. ಇದನ್ನ ಯಡಿಯೂರಪ್ಪನವರ ಅಭಿನಂದನಾ ಕಾರ್ಯಕ್ರಮಕ್ಕೆ ತಯಾರಿ ಮಾಡೋದಕ್ಕೆ ಪ್ರಯುಕ್ತ ಕರೆದಿರ್ತಕ್ಕಂಥ ಈ ಪ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ನಮ್ಮೆಲ್ಲ ಪಕ್ಷದ ಹಿರಿಯ ನಾಯಕರಿಗೆ, ಕಾರ್ಯಕರ್ತರಿಗೆ, ಜವಾಬ್ದಾರಿ ಇರ್ತ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೊಡ್ತಾ ಒಂದಿಷ್ಟ ನಾನು ಈ ಕಾರ್ಯಕ್ರಮ ನಾವು ಯಾಕೆ ಮಾಡಬೇಕು, ಯಾವ ಉದ್ದೇಶವಾಗಿ ಮಾಡಬೇಕು, ಮತ್ತು ಈ ಕಾರ್ಯಕ್ರಮದ ಈ ಪ್ರೆಸ್ ಮೀಟ್ ಮುಖಾಂತರ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ರಾಷ್ಟ್ರದ ಎಲ್ಲ ಹಿತಚಿಂತಕರಿಗೆ ಯಡಿಯೂರಪ್ಪನವರ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೋರಲಿಕ್ಕಾಗಿ ನಾವು ಈ ಪ್ರೆಸ್ ಮೀಟ್ನ ಕರೆದಿದ್ವಿ. ಭಾರತೀಯ ಜನತಾ ಪಕ್ಷದಲ್ಲೇ ಎಷ್ಟೋ ಧೀಮಂತ ನಾಯಕರಿದ್ದರೂ ಕೂಡ ಅಗ್ರಗಣ್ಯ ಸ್ಥಾನದಲ್ಲಿ ಪಕ್ಷವನ್ನು ಆಡಳಿತಕ್ಕೆ ತಗೊಂಬರೋಕ್ಕೆ ಶ್ರಮಿಸಿರ್ತಕ್ಕಂಥ ಮುಖ್ಯವಾದ ಹಾಗೂ ಅತಿ ಬುದ್ಧಿವಂತಿಕೆಯಿಂದ, ಚಾಣಾಕ್ಷತೆಯಿಂದ ಸಾಧನೆ ಮಾಡಿ ಪಕ್ಷವನ್ನು ಆಡಳಿತಕ್ಕೆ ತಗೊಂಬಂದಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಧೈರ್ಯ, ಶೌರ್ಯ ಹಾಗೂ ನಿಪುಣತೆಯನ್ನು ಪ್ರಶಂಸಿಸಿ ನಾವೆಲ್ಲ ಪಕ್ಷದ ಕಾರ್ಯಕರ್ತರು, ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ಸಾರ್ವಜನಿಕರು ಕೂಡ ಸಾರ್ವಜನಿಕರು ಅಭಿಮಾನಗಳನ್ನು ಅವ್ರಿಗೆ ಒಂದು ಅಭಿನಂದನೆ ತಿಳಿಸಲು ಒಂದು ಒಳ್ಳೆಯ ಅವಕಾಶ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಆದರೆ ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಅನ್ನೋ ವಿಚಾರ ಬಂದರೆ ನಾನು ಹೇಳೋದು, ನನ್ನ ಪ್ರಕಾರ ನಮ್ಮ ಪಕ್ಷದಲ್ಲಿ ಸ್ಥಾಪನೆ ಮಾಡಿದಾಗಿಂದ ಈ ಪಕ್ಷಕ್ಕೆ ಗುರುತಿಸಿಕೊಟ್ಟು ಪಕ್ಷದಲ್ಲಿ ರಾಜಕೀಯದಲ್ಲಿ ರಾಜವ್ಯೂಹ ಹಾಗೂ ರಾಜಕೀಯ ಎರಡು ಸಪ್ರೇಟು ಚಿಂತನೆಗಳಿರುತ್ತೆ. ರಾಜವ್ಯೂಹದಲ್ಲಿ, ರಾಜಕೀಯದಲ್ಲಿ ಎರಡರಲ್ಲಿ ನೈಪುಣ್ಯತೆ ತೋರಿಸಿ ಈ ರಾಜ್ಯದಲ್ಲಿ 40,000 ಕೋಟಿ ಬಜೆಟ್ನಿಂದ ಒಂದೇ ಸೆಟ್ 1 ಲಕ್ಷ ಕೋಟಿ ಬಜೆಟ್ಗೆ ಎತ್ಕೊಂಡೋಗಿ ಅದನ್ನು ಯಶಸ್ವಿಯಾಗಿ ಮಾಡಿ ಪ್ರತಿ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಂಸ್ಥೆಗಳಿಗೂ ಹಣ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟು ಹಾಗೂ ಸೋಷಿಯಲ್ ಡೆವಲಪ್ಮೆಂಟ್ಗೆ ಎನ್ಕರೇಜ್ ಮಾಡಿ ಸಾಧನೆ ಮಾಡಿರ್ತಕ್ಕಂಥ ಒಂದು ಧೀಮಂತ ನಾಯಕ ಯಡಿಯೂರಪ್ಪನವರು ಅಂತ. 40,000 ಕೋಟಿಯಿಂದ 1 ಲಕ್ಷ ಕೋಟಿಗೆ ಬಜೆಟ್ ಮಾಡಬೇಕಾದ್ರೆ ಸಾಮಾನ್ಯವಾದ ಯೋಚನೆ ಅಲ್ಲ. 1 ಲಕ್ಷ ಕೋಟಿ ಬಜೆಟ್ ಮಾಡಿ ಅಷ್ಟು ಆದಾಯನ ಗಳಿಸಿ ರಾಜ್ಯದ ಮೂಲಗಳಿಗೆ ಎಲ್ಲ ಪಂಚಾಯತಿಗಳಿಗೂ, ಮುನ್ಸಿಪಾಲ್ಟಿಗಳಿಗೂ, ದೇವಸ್ಥಾನಗಳಿಗೂ, ಮಠ ಮಸೀದಿಗಳಿಗೂ, ದರ್ಗಾಗಳಿಗೂ, ಡೆವಲಪ್ಮೆಂಟ್ಗಳಿಗೆ, ಎಲ್ಲ ಸಮುದಾಯಗಳಿಗೆ ಹಣ ಸಂಧಿಸಿ ಒಂದು ಒಳ್ಳೆ ಆಡಳಿತ ಮಾಡಿ ತೋರಿಸಿರ್ತಕ್ಕಂಥ ಒಂದು ಧೀಮಂತ ನಾಯಕ. ಮೊದಲನೇ ಬಾರಿ ಅವರ ಒಂದು ಕಲ್ಪನೆ ಹಣ ಗಳಿಸಲಿಕ್ಕೆ ನ್ಯಾಯಯುತವಾಗಿ ಬಜೆಟ್ ಎಲ್ಲರೂ ಕೊಡ್ತಾರೆ, ಎಲ್ಲರೂ ಘೋಷಣೆಗಳು ಕೊಡ್ತಾರೆ. ಆದರೆ ಅಷ್ಟು ದುಡ್ಡು ಗಳಿಸಿ ಒಂದು ರಾಜ್ಯವನ್ನು ನಡೆಸಿ ಅದೊಂದು ಅಭಿವೃದ್ಧಿ ಗತಿಗೆ ಕರ್ಕೊಂಡು ಹೋಗಬೇಕಾಗಿದ್ರೆ ಅವ್ರಿಗೊಂದು ಒಳ್ಳೆ ಸಾಮರ್ಥ್ಯ ಬೇಕು. ಅಂಥ ಸಾಮರ್ಥ್ಯವನ್ನು ತೋರಿಸಿ ಸಾಧನೆ ಮಾಡಿರ್ತಕ್ಕಂಥ ನಾಯಕರು ಯಡಿಯೂರಪ್ಪನವರು. ಸುಮಾರು ಸಂಕ್ಷೇಪ ಕಾರ್ಯಕ್ರಮಗಳು ಮಾಡಿದರು. ಒಂದು ಸ್ಕೂಲಲ್ಲಿ ಮಕ್ಕಳಿಗೆ ಬೈಸ್ಕಲ್ ಕೊಡೋದಾಗಲಿ, ಮತ್ತು ಹೆಣ್ಣು ಮಕ್ಕಳಿಗೆ ದೊಡ್ಡವರಾದ್ರ ಮೇಲೆ 1 ಲಕ್ಷ ಸಿಗುವಂಥ ಒಂದು ಕಾರ್ಯಕ್ರಮ ಅದನ್ನು ಮಾಡಿದಾಗಲಿ, ಎಲ್ಲ ಪಂಚಾಯತ್ಗಳು, ಮುನ್ಸಿಪಾಲ್ಟಿಗಳಲ್ಲಿ ಅವ್ರಿಗೆ ಬಜೆಟೇ ಇರ್ತಾ ಇರಲಿಲ್ಲ, ಸಂಬಳ ಕೊಡೋಕ್ಕಾಗ್ತಾ ಇರಲಿಲ್ಲ. ಒಂದು ಸಣ್ಣ ಸ್ಟ್ರೀಟ್ ಲೈಟ್ಸ್ ಹಾಕ್ಬೇಕಾದ್ರೆ ಅವ್ರಿಗೆ ದುಡ್ಡು ಇರ್ತಾ ಇರಲಿಲ್ಲ. ಅಂಥ ಮುನ್ಸಿಪಾಲ್ಟಿಗಳಿಗೆ ಹಣ ಕೊಟ್ಟರು. ಅವರ ಆಡಳಿತ ಮುಗಿದ್ರ ಮೇಲೆ ಕೂಡ ಸುಮಾರು 2-3 ವರ್ಷ ಅವರು ಕೊಟ್ಟಿರ್ತಕ್ಕಂಥ ಫಂಡ್ಸೇ ದೇಶನ, ರಾಜ್ಯನ ನಡೆಸ್ಕೊಂಡು ಹೋಯ್ತು. ಅಷ್ಟು ಫಂಡ್ಸು ಅಷ್ಟು ಜನರೇಟ್ ಮಾಡಿ ಅಷ್ಟು ಕಾರ್ಯಕ್ರಮಗಳು ಮಾಡಿ ಮೊದಲು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋಗಿ ದೇಶದಲ್ಲಿ, ಅಂದರೆ ನಮ್ಮ ರಾಜ್ಯದಲ್ಲಿ ಸರ್ವೋನ್ನತ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಒಂದು ಧೀಮಂತ ನಾಯಕ. ರಾಜಕಾರಣ ಅಂದರೆ ಏನು, ರಾಜಕೀಯ ಅಂದರೆ ಏನು, ಆಡಳಿತ ಅಂದರೆ ಏನು, ಪ್ರಜೆಗಳ ಸಂಕ್ಷೇಪ ಕಾರ್ಯಕ್ರಮಗಳಂದರೆ ಏನು, ಅದನ್ನ ಯಾವ ರೀತಿ ನಿಭಾಯಿಸಬೇಕು ಎಲ್ಲ ತೋರಿಸ್ಕೊಟ್ಟಿದ್ದ ಈ ಧೀಮಂತ ನಾಯಕನಿಗೆ ಅಭಿನಂದನಾ ಸಭೆ ಮಾಡ್ತಾಯಿದ್ವಿ. ಅದು 9ನೇ ತಾರೀಕು ಚಿತ್ರದುರ್ಗದಲ್ಲಿ ಮಾಡ್ತಾಯಿದ್ವಿ. ಸಾವಿರಾರು ಜನ ಸ್ವಯಂ ಪ್ರೇರಿತವಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಧೈರ್ಯ ತುಂಬಿ ಇನ್ನು ಮುಂದೆ ಕೂಡ ಅವರ ಆರೋಗ್ಯ
ಅವ್ರದ್ದು ಆತ್ಮಧೈರ್ಯ ಆತ್ಮಶೌರ್ಯ ಎಲ್ಲ ಜನಗಳಿಗಾಗಿ ಸಮಾಜ ಸೇವೆಗಾಗಿ ಮುಡುಪಾಗಿರಲು ಉತ್ತೇಜನ ನೀಡಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ಪ್ರಾರ್ಥಿಸ್ತಾ ನಿಮ್ಮ ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ಕೋರ್ತಾ ಇದ್ದಾರೆ. ನಮಸ್ಕಾರ. ನಮ್ಮ ರೈತರ ನಾಯಕ ಮತ್ತು ಬಡವರ ಬಂಧು 50 ವರ್ಷ ಪೂರೈಕೆ ಮಾಡಿ ಅಭಿನಯ ಸಮಾವೇಶ ನಮ್ಮ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕು ಎಲ್ಲ 30 ಪಂಚಾಯಿತಿಯಿಂದ ಮತ್ತು 6 ಹೋಬಳಿಯಿಂದ ಮತ್ತು ನಮ್ಮ ಮುಳಬಾಗಿಲು ನಗರ ಎಲ್ಲ ಕಡೆಯಿಂದ ಪ್ರತಿಯೊಂದು ಬೂತಿಂದನೂ ಕಾರ್ಯಕರ್ತರು ಎಲ್ಲ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಲೀಸ್ಟ್ ಮಾಡ್ತಾಯಿದ್ದೀವಿ. ಕಾರ್ಯಕರ್ತರಿಗೆ ಆ ಪಂಚಾಯಿತಿಯಿಂದ ಹೆಂಗೆ ಹೋಗಬೇಕು, ಏನೋ ವ್ಯವಸ್ಥೆ ಹೆಂಗೆ, ಕಾರಲ್ಲಿ ಹೋಗ್ಬೇಕಾ ಬಸ್ಸಲ್ಲಿ ಹೋಗ್ಬೇಕಾ, ಅದನ್ನು ನಾವು ಇವತ್ತು ನಾಳೆ ಕುತ್ಕೊಂಡು ಪ್ರಮುಖರೆಲ್ಲ ಸೇರಿ ಆ ವ್ಯವಸ್ಥೆ ಬಗ್ಗೆ ಮಾತಾಡ್ತೀವಿ. ಮತ್ತು ನಮ್ಮ ಮುಳಬಾಗಿಲು ತಾಲೂಕಿಂದ ಒಂದು 500 ಜನದಿಂದ 1000 ಜನ ಅಂದ್ಕೊಂಡಿದ್ದೀವಿ ಟೋಟಲ್ ಎಲ್ಲ ತಾಲೂಕಿಂದ ಹೋಗೋಕ್ಕೆ. ಮುಳಬಾಗಿಲು ತಾಲೂಕಿಂದ ಅದಕ್ಕೆ ನಮ್ಮ ನಾಯಕರು ಮುಳಬಾಗಿಲು ತಾಲೂಕಲ್ಲಿ ಪ್ರತಿ ಪಂಚಾಯತಿಯಲ್ಲೂ ನಾಯಕರಿದ್ದಾರೆ. ಅವ್ರನ್ನ ಆಲ್ರೆಡಿ ಇವಾಗ ಒಂದೊಂದ್ಸಲಿ ಕಾಲ್ ಮಾಡಿ ವಿಸಿಟ್ ಮಾಡಿ ಹೆಂಗೆ ಮಾಡಬೇಕು ಏನೋ ಅಂತ ತಿಳಿಸಿದ್ವಿ. ಅದು ಇನ್ನೂ ನಮಗೆ 9ನೇ ತಾರೀಕು ಇರೋದಕ್ಕೆ ಕಾರ್ಯಕ್ರಮ, ಅದು ಇನ್ನೂ ನಮ್ಮ ಟೈಮ್ ಇದೆ. ಆ ಟೈಮ್ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ 50 ವರ್ಷ ಏನು ಪೂರೈತೆ ನಮ್ಮ ಜಿಲ್ಲಾಧ್ಯಕ್ಷರು ಸೂಚನೆ ಮತ್ತು ನಮ್ಮ MP ಮುನ್ಸಾಮಣ್ಣ ಅವರ ಸೂಚನೆ, ರಾಜ್ಯ ಅಧ್ಯಕ್ಷರ ಸೂಚನೆ ಎಲ್ಲ ನಮ್ಮ ಜಿಲ್ಲೆಯಿಂದ ನಾವು 10,000 ಅಂದ್ಕೊಂಡಿದ್ವಿ. ನಮ್ಮ ತಾಲೂಕಿಂದ ಒಂದು 500ರಿಂದ 1000 ಜನಕ್ಕೆ ಹೋಗೋಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಎಲ್ಲರೂ ಅದು ಭಾಗವಹಿಸ್ತಾರೆ ಅಂತ ನಾನು ಬಂಧುಗಳೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರೇ, 55 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ತಮ್ಮ ಎಲ್ಲ ಏಳು ಬೀಳುಗಳನ್ನು ಕಂಡು ಪಕ್ಷದ ಸರ್ವತೋಮುಖ ಅಭಿವೃದ್ಧಿಗೆ ಜೊತೆಗೆ ರೈತರ ಕಣ್ಮಣಿಯಾಗಿ, ರೈತ ಹೋರಾಟಗಾರರಾಗಿ, ಹುಟ್ಟು ಹೋರಾಟಗಾರರಾಗಿ, ಈಗ ರಾಜ್ಯದಲ್ಲಿ ಹೇಳಬೇಕು ಅಂತಂದರೆ ಇರ್ತಕ್ಕಂಥ ಹೋರಾಟಗಾರರಲ್ಲಿ ದೇವೇಗೌಡರು ಮೊದಲನೇವರಾದರೆ ಎರಡನೇವರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅಂತಕ್ಕಂಥ ಮಾತು ಜನಮನದಲ್ಲಿ ಎಲ್ಲರ ಮನಸ್ಸಲ್ಲೂ ಇದೆ. ನಾವು ಹೇಳೋಗ್ಲಿ ಎಲ್ಲರೂ ಕೂಡ ಮಾತಾಡ್ತಕ್ಕಂಥ ಮಾತಿದು. ಅವರ ಒಂದು ರೈತರ ಬಗ್ಗೆ ಇದ್ದಕ್ಕಂಥ ಕಾಳಜಿ, ಹೆಣ್ಣು ಮಕ್ಕಳ ಬಗ್ಗೆ ಇದ್ದಂಥ ಕಾಳಜಿ, ಭಾಗ್ಯಲಕ್ಷ್ಮಿ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಸೈಕಲ್ ನೀಡಿದಂಥದ್ದು ಇರ್ಬೋದು, ಅನೇಕ ರೈತರಿಗಾಗಿ ಭಾಳಷ್ಟು ಬಡ್ಜೆಟನ್ನು ಕೊಟ್ಟಂಥ ಮೊದಲನೇ ವ್ಯಕ್ತಿ ಇಡೀ ರಾಷ್ಟ್ರದಲ್ಲಿ ಅಂತಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅಂತಕ್ಕಂಥ ಮಾತಾಡೋಕ್ಕೆ ಇಚ್ಛೆಪಡ್ತವೆ. ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಬರಬೇಕು ಅಂತಕ್ಕಂಥ ತಮ್ಮ ಅಪೇಕ್ಷೆ. ಅದೇ ರೀತಿಯಲ್ಲಿ ಪಕ್ಷದಲ್ಲೂ ಕೂಡ ನಮ್ಮೆಲ್ಲ ಪಂಚಾಯಿತಿ ಮಟ್ಟದಿಂದ ಎಲ್ಲರೂ ಕೂಡ ಹೊರಡ್ತೇವೆ. ಎಷ್ಟು ಸಂಖ್ಯೆ ಏನು ಅಂತಕ್ಕಂಥದ್ದು ನಾಳೆ ಪೂರ್ವಭಾವಿ ಸಭೆ ಇದೆ, ಅದರಲ್ಲಿ ನಿರ್ಣಯ ಮಾಡಿ ಎಲ್ಲರೂ ಕೂಡ ಹೊರಡ್ತೇವೆ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಯಡಿಯೂರಪ್ಪನವರ 55 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ಸಾರ್ಥಕತೆಯನ್ನು ನಾವೆಲ್ಲರೂ ಕೂಡ ಪ್ರಶಂಸಿಸಬೇಕಾಗತ್ತೆ. ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಮಾಡಿದಂಥ ಕಾರ್ಯಗಳನ್ನು ನಾವು ನೆನೆಸಿ ಅವರಿಗೆ ಒಂದು ಅಭಿಮಾನೋತ್ಸವ ಮಾಡಿದಾಗ ಅವರಿಗೆ ಕೊಡ್ತಕ್ಕಂಥ ತೃಪ್ತಿ ಭಾಳಷ್ಟು ಇರ್ತದೆ. ಅದನ್ನು ನಾವೆಲ್ಲರೂ ಕೂಡ ಪಕ್ಷದ ವತಿಯಿಂದ ಹಾಗೂ ಸಾರ್ವಜನಿಕವಾಗಿ ಕೂಡ ಮಾಡಬೇಕು ಅಂತಕ್ಕಂಥ ಇದರಿಂದ ಮಾಡ್ತಾಯಿದ್ದೇವೆ. ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಸರಿಸುಮಾರು 10 ಲಕ್ಷದ ಮೇಲೆ ಇಡೀ ನಮ್ಮ ರಾಜ್ಯದಿಂದ ಎಲ್ಲ ಕಡೆಗಳಿಂದ ಬರ್ತಾರೆ. ನಾವೊಂದಷ್ಟು ದೂರ ಇರೋದರಿಂದ 300-350 ಕಿಲೋಮೀಟರ್ ಇರೋದರಿಂದ ನಮ್ಮಿಂದ ಇಲ್ಲಿ ಮುಳಬಾಗಿಲು ತಾಲೂಕಿಂದ ಸುಮಾರು 1000 ಜನ ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಿದ್ದೇವೆ. ಇಡೀ ಜಿಲ್ಲೆಯಿಂದ ಒಂದು 10,000 ಜನ ಹೋಗುವಂಥ ವ್ಯವಸ್ಥೆ ಆಗ್ತದೆ. ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ವಿಭಾಗದಿಂದ ಹೆಚ್ಚಿಗೆ ಬೆಂಗಳೂರಿಗೆ ಹತ್ತಿರ ಇರೋದರಿಂದ ಹೋಗುವಂಥ ವ್ಯವಸ್ಥೆ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಪತ್ರಕರ್ತರ ಒಂದು ಏನು ಪ್ರೆಸ್ ಮೀಟಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿ ವಿನಂತಿಸುತ್ತೇನೆ. ಜೈ ಬೋಲೋ ಭಾರತ್ ಮಾತಾ ಕಿ. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರ ಒಂದು ಸಾರ್ಥಕ ರಾಜಕೀಯ ಜೀವನದ 50 ವಸಂತಗಳನ್ನು ಪೂರೈಸಿರುವುದರಿಂದ ಅವರಿಗೆ ಅಭಿಮಾನೋತ್ಸವವನ್ನು ಏನು ಚಿತ್ರದುರ್ಗದಲ್ಲಿ ನಮ್ಮ ಪಕ್ಷದ ವತಿ ನಮ್ಮ ಅಭಿಮಾನಿಗಳ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಸುಮಾರು 1000 ಜನ ಹೋಗಬೇಕು ಅಂತಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಹೋಬಳಿ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಿಂದ ಒಂದೊಂದು ಬಸ್ಸು ವಾಲಂಟ್ರಿಯಾಗಿ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ನಂಗ್ಲಿಂದ ಒಂದು ಬಸ್ಸನ್ನು ಮಾಡ್ತಾಯಿದ್ದೀವಿ. ಎಲ್ಲ ಸಾರ್ಟ್ ಔಟ್ ಮಾಡಿ ಬುಕ್ ಮಾಡಿದ್ದೀವಿ. ಇನ್ನು 1000 ಜನಕ್ಕೆ ನಾವೆಲ್ಲ ಸ್ವಂತ ವೆಹಿಕಲ್ಸ್ ಇದೆ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಅಭಿಮಾನಿಗಳೆಲ್ಲ ನಮ್ಮ ಜೊತೆ ಬಂದು
ಯಡಿಯೂರಪ್ಪನವರ ಅಭಿಮಾನಿಗಳೆಲ್ಲ ನಮ್ಮ ಜೊತೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.